ಹಳ್ಳಿಯ ಆ ದೊಡ್ಡ ತೊಟ್ಟಿ ಮನೆಯಲ್ಲಿ ಕಳೆದು ಹೋದ ದಿನಗಳ ಕಹಿ ನೆನಪುಗಳೆಲ್ಲ ಮೆಲ್ಲನೆ ಮರೆಯಾಗುತ್ತಿದ್ದವು. ಅನನ್ಯಳ ಕಾಲಿನ ಗಾಯ ಬಹುತೇಕ ಮಾಯ್ದು. ಅವಳು ಎಂದಿನಂತೆ ಮನೆಯ ತುಂಬ ಓಡಾಡಲು ಶುರು ಮಾಡಿದ್ದಳು. ಅವಳ ನಗುಮುಖ, ಕಲ್ಮಶವಿಲ್ಲದ ಮಾತುಗಳು ಇಡೀ ಕುಟುಂಬದ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದಿದ್ದವು. ಚಿಕ್ಕಮ್ಮ ಶಾರದಾ ಅಡುಗೆ ಮನೆಯಲ್ಲಿ ಅನನ್ಯಳಿಗೆ ಮಲೆನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಗುಟ್ಟನ್ನು ಹೇಳಿಕೊಡುತ್ತಿದ್ದರೆ, ಅತ್ತೆ ಗಿರಿಜಮ್ಮ ತನ್ವಿ ಮಾಡಿದ ತಪ್ಪಿಗೆ ಪ್ರತಿಯಾಗಿ ಅನನ್ಯಳ ಮೇಲೆ ಇನ್ನಷ್ಟು ವಾತ್ಸಲ್ಯ ಸುರಿಸುತ್ತಿದ್ದರು. ವರುಣ್ ಮತ್ತು ಚೇತನ್ ಸಣ್ಣ ಸಣ್ಣ ತರಲೆಗಳಿಗೆ ಅನನ್ಯಳ ಸಹಾಯ ಪಡೆಯುತ್ತಿದ್ದರು. ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯಾದೇವಿ ಅವರಂತೂ ಅನನ್ಯಳನ್ನು ಮನೆಯ ಕಣ್ಣಿನಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಮಧ್ಯಾಹ್ನ ಮನೆಯವರೆಲ್ಲರೂ ಊಟ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಸ್ಪಂದನ ಮೆಲ್ಲನೆ ಮಹಡಿಯ ಕೋಣೆಗೆ ಬಂದಳು. ಅನನ್ಯ ಕಿಟಕಿಯ ಬಳಿ ಕುಳಿತು ಬಟ್ಟೆಗಳನ್ನು ಮಡಚಿ ಇಡುತ್ತಿದ್ದಳು. ಸ್ಪಂದನ ಬಾಗಿಲನ್ನು ಮುಚ್ಚಿ ಮುಖದಲ್ಲಿ ಒಂದು ರೀತಿಯ ಅಳುಕು, ದುಗುಡ ತುಂಬಿಕೊಂಡು ಅನನ್ಯಳ ಪಕ್ಕದಲ್ಲೇ ಬಂದು ಕುಳಿತಳು. ಅತ್ತಿಗೆ ಸ್ಪಂದನ ಸಣ್ಣ ದನಿಯಲ್ಲಿ ಕರೆದಳು. ಅನನ್ಯ ಮುಖವೆತ್ತಿ ನೋಡಿ ಅವಳ ಕೈಯಲ್ಲಿದ್ದ ನಡುಕ ಮತ್ತು ಮುಖದಲ್ಲಿದ್ದ ಆತಂಕವನ್ನು ತಕ್ಷಣವೇ ಗುರುತಿಸಿದಳು. ಬಟ್ಟೆಗಳನ್ನು ಪಕ್ಕಕ್ಕಿಟ್ಟು ಸ್ಪಂದನಳ ಕೈಯನ್ನು ಪ್ರೀತಿಯಿಂದ ಹಿಡಿದುಕೊಂಡಳು. ಏನಾಯಿತು ಸ್ಪಂದನ, ಮುಖ ಯಾಕೆ ಇಷ್ಟು ಒಣಗಿದೆ ಎಂದರು. ಏನಾದರೂ ಸಮಸ್ಯೆನಾ? ಅನನ್ಯ ಸಾವಧಾನವಾಗಿ ಕೇಳಿದಳು. ಸ್ಪಂದನಳ ಕಣ್ಣಾಳಿಗಳಲ್ಲಿ ತಕ್ಷಣವೇ ನೀರು ತುಂಬಿ ಬಂದಿತ್ತು. ಅವಳು ಅನನ್ಯಳ ಭುಜದ ಮೇಲೆ ತಲೆ ಇಟ್ಟು ಬಿಕ್ಕಿ ಅಳಲು ಶುರು ಮಾಡಿದಳು. ಅತ್ತಿಗೆ, ನಾನು ಈ ಮನೆಯಲ್ಲಿ ಯಾರಿಗೂ ಹೇಳೋಕೆ ಧೈರ್ಯವಿಲ್ಲದ ಒಂದು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದೀನಿ. ತಾತಯ್ಯನ ಕಟ್ಟುಪಾಡು, ನಮ್ಮ ಮನೆತನದ ಮರ್ಯಾದೆ ನೆನೆಸಿಕೊಂಡ್ರೆ ನನಗೆ ಎದೆ ನಡುಗುತ್ತೆ. ಆದರೆ ನನಗೆ ನೀವೊಬ್ಬರೇ ದಾರಿ ತೋರಿಸಬಲ್ಲಿರಿ ಅನಿಸಿ ನಿಮ್ಮ ಹತ್ರ ಬಂದೆ ಎಂದಳು ಸ್ಪಂದನ ಗದ್ಗದಿತಳವಾಗಿ. ಅನನ್ಯ ಅವಳ ಬೆನ್ನು ಸವರಿ, ಹೆದರಬೇಡ ಸ್ಪಂದನ, ಸಮಾಧಾನವಾಗಿ ಹೇಳು. ಏನೇ ಇದ್ರೂ ನಾನು ನಿನ್ನ ಜೊತೆಗಿರ್ತೀನಿ ಎಂದು ಭರವಸೆ ನೀಡಿದಳು. ಸ್ಪಂದನ ತನ್ನ ಕಣ್ಣೀರು ಒರೆಸಿಕೊಂಡು ತನ್ನ ಮನಸ್ಸಿನಲ್ಲಿದ್ದ ಮಾತನ್ನು ಹೊರಹಾಕಿದಳು. ಅತ್ತಿಗೆ, ನಾನು ನನ್ನ ಕಾಲೇಜಿನ ಸಹಪಾಠಿ ಸಿದ್ಧಾರ್ಥ ಅನ್ನೋ ಹುಡುಗನನ್ನು ಪ್ರೀತಿಸುತ್ತಿದ್ದೀನಿ. ಅವನು ತುಂಬ ಒಳ್ಳೆಯವನು. ನಮ್ಮಂತೆ ದೊಡ್ಡ ಸಿರಿವಂತ ಕುಟುಂಬದವನಲ್ಲ. ಒಂದು ಸಣ್ಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ತನ್ನ ಸ್ವಂತ ಪರಿಶ್ರಮದಿಂದ ಈಗಷ್ಟೇ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ದಾನೆ. ಅವನಿಗೆ ತಂದೆ ಇಲ್ಲ, ತಾಯಿ ಒಬ್ಬರೇ ಇರೋದು. ಅವನು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ ಅತ್ತಿಗೆ. ಸ್ಪಂದನಳ ಧ್ವನಿಯಲ್ಲಿ ನಡುಕ ಹೆಚ್ಚಾಗಿತ್ತು. ಆದರೆ ನಮ್ಮ ಮನೆತನದ ಗೌರವ, ತಾತಯ್ಯನ ಗತ್ತು, ಅಪ್ಪನ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ನಮ್ಮ ಸಮಾನ ಅಂತಸ್ತಿನವರಲ್ಲ ಅಂದರೆ ತಾತಯ್ಯ ಈ ಸಂಬಂಧಕ್ಕೆ ಯಾವತ್ತೂ ಒಪ್ಪಲ್ಲ. ಎಲ್ಲಿ ನನ್ನ ಮದುವೆಯನ್ನು ಬೇರೆ ಕಡೆ ನಿಶ್ಚಯಿಸಿ ಬಿಡ್ತಾರೋ ಅಂತ ನನಗೆ ದಿನವೂ ನಿದ್ದೆ ಬರ್ತಿಲ್ಲ ಅತ್ತಿಗೆ. ದಯವಿಟ್ಟು ನೀವೇ ಅಣ್ಣನ ಜೊತೆ ಮತ್ತು ತಾತಯ್ಯನ ಜೊತೆ ಮಾತನಾಡಿ ನಮ್ಮ ಪ್ರೀತಿಯನ್ನು ಒಪ್ಪಿಸಬೇಕು ಎಂದು ಸ್ಪಂದನ ಅನನ್ಯಳ ಕೈ ಹಿಡಿದು ಬೇಡಿಕೊಂಡಳು. ಅನನ್ಯ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದಳು. ಅವಳಿಗೆ ತಾತನ ಸ್ವಾಭಿಮಾನ, ವಿರಾಜ್ನ ಮುಂಚಿನ ಕಟ್ಟುನಿಟ್ಟಿನ ಮನಸ್ಥಿತಿ ಎಲ್ಲವೂ ತಿಳಿದಿತ್ತು. ಆದರೆ ಹಣ, ಅಂತಸ್ತಿಗಿಂತ ಪ್ರಾಮಾಣಿಕ ಪ್ರೀತಿ ಮತ್ತು ಒಳ್ಳೆಯ ಗುಣ ಮುಖ್ಯ ಎಂದು ಅವಳ ಸ್ವಂತ ಅನುಭವವಾಗಿತ್ತು. ಸ್ಪಂದನ, ಪ್ರೀತಿ ಮಾಡೋದು ತಪ್ಪಲ್ಲ. ಅವನು ಗೆಳೆಯವನಾಗಿದ್ದು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಅನ್ನೋ ನಂಬಿಕೆ ನಿನಗಿದ್ರೆ ನಾನು ನಿನ್ನ ಪರವಾಗಿ ನಿಲ್ತೀನಿ. ಆದರೆ ತಾತಯ್ಯನಿಗೆ ವಿಷಯ ಮುಚ್ಚಿಟ್ಟು ಏನೂ ಮಾಡಬಾರದು. ಮೊದಲು ನಾನು ವಿರಾಜ್ ಅವರ ಹತ್ತಿರ ಮಾತಾಡ್ತೀನಿ. ಅವರ ಮನವೊಲಿಸಿ ಆಮೇಲೆ ನಾವಿಬ್ಬರೂ ಸೇರಿ ತಾತಯ್ಯನ ಮುಂದೆ ಈ ಪ್ರಪೋಸಲ್ ಇಡೋಣ. ನೀನು ಧೈರ್ಯವಾಗಿರು ಎಂದು ಅನನ್ಯ ಭರವಸೆಯ ನಗೆ ಬೀರಿದಳು. ಸ್ಪಂದನ ನಿರಾಳವಾಗಿ ಅನನ್ಯಳನ್ನು ಬಿಗಿಯಾಗಿ ಅಪ್ಪಿಕೊಂಡ್ಳು. ಅಂದು ರಾತ್ರಿ ಮಹಡಿಯ ಕೋಣೆಯಲ್ಲಿ ವಿರಾಜ್ ಲ್ಯಾಪ್ಟಾಪ್ನಲ್ಲಿ ಆಫೀಸ್ ಇಮೇಲ್ಗಳನ್ನು ಪರಿಶೀಲಿಸುತ್ತಿದ್ದ. ಅನನ್ಯ ಬಿಸಿ ಹಾಲಿನ ಲೋಟವನ್ನು ಅವನ ಟೇಬಲ್ ಮೇಲಿಟ್ಟು ಅವನ ಪಕ್ಕದಲ್ಲೇ ಕುಳಿತುಕೊಂಡಳು. ಅವಳ ಮುಖದಲ್ಲಿದ್ದ ಗಾಂಭೀರ್ಯವನ್ನು ಕಂಡು ವಿರಾಜ್ ಲ್ಯಾಪ್ಟಾಪ್ ಮುಚ್ಚಿ ಅವಳ ಕಡೆ ತಿರುಗಿದ. ಏನೋ ಅನನ್ಯ, ಏನೋ ದೊಡ್ಡ ವಿಷಯ ಹೇಳೋ ಹಾಗೆ ಕಾಣ್ತಿದೆ ಮುಖ. ವಿರಾಜ್ ನಗುತ್ತಾ ಕೇಳಿದ. ಅನನ್ಯ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಒಂದು ಮಾತು ಕೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಬೇಡಿ. ಈ ಮನೆತನದ ಮರ್ಯಾದೆ, ಅಂತಸ್ತು ಅಂದರೆ ನಿಮಗೂ ತಾತಯ್ಯನಿಗೂ ಪ್ರಾಣ ಅಲ್ವಾ ಎಂದಳು. ಹೌದು, ಅದರಲ್ಲಿ ತಪ್ಪೇನಿದೆ. ನಮ್ಮ ಕುಟುಂಬದ ಗೌರವ ನಮಗೆ ಮುಖ್ಯ ಎಂದ ವಿರಾಜ್ ಸಹಜವಾಗಿ. ಹಾಗಾದರೆ ಆ ಅಂತಸ್ತಿಗಿಂತ ಒಬ್ಬ ವ್ಯಕ್ತಿಯ ಒಳ್ಳೆಯ ಗುಣ, ನಂಬಿಕೆ ಮತ್ತು ಪರಿಶುದ್ಧ ಪ್ರೀತಿ ದೊಡ್ಡದಲ್ಲವೇ? ಅನನ್ಯ ನೇರವಾಗಿ ಅವನ ಕಣ್ಣುಗಳನ್ನು ನೋಡಿದಳು. ನಾನು ನಿಮ್ಮ ಮನೆಗೆ ಬಂದಾಗ ನನ್ನ ಹತ್ತಿರ ಯಾವ ಅಂತಸ್ತು ಇರಲಿಲ್ಲ. ಆದರೂ ನೀವು ನನ್ನನ್ನು ಒಪ್ಕೊಂಡ್ರಿ ಅಲ್ವಾ? ವಿರಾಜ್ ಅವಳ ಮುಖವನ್ನೇ ನೋಡಿದ. ವಿಷಯ ನೇರವಾಗಿ ಹೇಳು ಅನನ್ಯ. ಯಾರ ಬಗ್ಗೆ ಮಾತಾಡ್ತಿದ್ದೀಯಾ? ಅನನ್ಯ ಸ್ಪಂದನ ಮತ್ತು ಸಿದ್ಧಾರ್ಥನ ಪ್ರೇಮದ ವಿಷಯವನ್ನು
ಸಿದ್ಧಾರ್ಥನ ಪ್ರಾಮಾಣಿಕತೆ ಮತ್ತು ಸ್ಪಂದನಾಳ ಮನಸ್ಸಿನ ದೂಡವನ್ನು ಒಂದು ಬಿಡದೆ ವಿರಾಜ್ಗೆ ವಿವರಿಸಿದಳು. ವಿರಾಜ್ ಆರಂಭದಲ್ಲಿ ಸ್ವಲ್ಪ ಗಂಭೀರನಾದ. ಅನನ್ಯ, ಸ್ಪಂದನ ನಮ್ಮ ಮನೆಯ ಮುದ್ದಿನ ಹುಡುಗಿ. ತಾತಯ್ಯನಿಗೆ ಈ ವಿಷಯ ಗೊತ್ತಾದರೆ ಕೋಪ ನೆತ್ತಿಗೇರುತ್ತೆ. ಆ ಹುಡುಗನ ಬ್ಯಾಕ್ಗ್ರೌಂಡ್ ಏನು ಅಂತ ನಮಗೆ ಪೂರ್ತಿ ಗೊತ್ತಿಲ್ಲದೆ ನಿರ್ಧಾರ ತಗೊಳ್ಳೋಕೆ ಆಗಲ್ಲ. ಅದಕ್ಕೆ ನಾನು ನಿಮ್ಮ ಹತ್ತಿರ ಹೇಳ್ತಿರೋದು ಎಂದಳು ಅನನ್ಯ ಮೃದುವಾಗಿ. ನೀವೇ ಆ ಹುಡುಗನ ಬಗ್ಗೆ ವಿಚಾರಿಸಿ. ಅವನಲ್ಲಿ ಯಾವುದೇ ಮೋಸವಿಲ್ಲ. ಅವನು ನಮ್ಮ ಸ್ಪಂದನಾಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಿಮಗೆ ಅನಿಸಿದರೆ ಮಾತ್ರ ತಾತಯ್ಯನ ಹತ್ತಿರ ಮಾತನಾಡಿ. ಒಬ್ಬ ಹುಡುಗಿಯ ಮನಸ್ಸಿನ ಆಸೆಯನ್ನು ಅಂತಸ್ತಿನ ಹೆಸರಿನಲ್ಲಿ ತುಳಿಯೋದು ಬೇಡ. ಅನನ್ಯಳ ಪ್ರಬುದ್ಧ ಮಾತುಗಳು ವಿರಾಜ್ನ ಮನಸ್ಸನ್ನು ತಟ್ಟಿದವು. ಅವನು ಅವಳ ಕೆನ್ನೆಯನ್ನು ಸವರಿ, ಸರಿ, ನಾಳೆಯೇ ನಾನು ಸಿದ್ಧಾರ್ಥ್ ಬಗ್ಗೆ ಸಂಪೂರ್ಣ ಮಾಹಿತಿ ತರಿಸಿಕೊಳ್ತೀನಿ. ಅವನು ಯೋಗ್ಯನಾಗಿದ್ದರೆ ನಾನೇ ತಾತಯ್ಯನ ಹತ್ರ ಮಾತಾಡ್ತೀನಿ ಎಂದು ಮಾತು ಕೊಟ್ಟ. ಅನನ್ಯ ಖುಷಿಯಿಂದ ಅವನ ಹೆಗಲ ಮೇಲೆ ತಲೆ ಇಟ್ಟಳು. ಮರುದಿನ ಸಂಜೆಯ ಹೊತ್ತಿಗೆ ವಿರಾಜ್ ತನ್ನ ಬೆಂಗಳೂರಿನ ಕಚೇರಿಯ ಮೂಲಕ ಸಿದ್ಧಾರ್ಥನ ಪೂರ್ವಾಪರವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದ. ಸಿದ್ಧಾರ್ಥ್ ಅತ್ಯಂತ ಸಜ್ಜನ, ಕಷ್ಟಪಟ್ಟು ಮೇಲೆ ಬಂದ ಪ್ರತಿಭಾವಂತ ಯುವಕ ಮತ್ತು ಆಫೀಸ್ನಲ್ಲೂ ಉತ್ತಮ ಹೆಸರು ಗಳಿಸಿದ್ದಾನೆ ಎಂಬುದು ದೃಢಪಟ್ಟಿತ್ತು. ರಾತ್ರಿ ಊಟದ ನಂತರ ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯಾದೇವಿ ಹಾಲಿನಲ್ಲಿ ಕುಳಿತಿದ್ದಾಗ ವಿರಾಜ್ ಮತ್ತು ಅನನ್ಯ ಇಬ್ಬರು ಜೊತೆಯಾಗಿ ಅವರ ಬಳಿ ಬಂದರು. ಸ್ಪಂದನ ಮೂಲೆಯಲ್ಲಿ ಎದೆಬಡಿತ ಜೋರಾಗಿ ನಿಂತಿದ್ದಳು. ತಾತಯ್ಯ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು, ವಿರಾಜ್ ಗಂಭೀರವಾಗಿ ಶುರು ಮಾಡಿದ. ಏನು ವಿರಾಜ್, ಏನಾದರೂ ಆಫೀಸ್ ವಿಷಯನಾ? ತಾತ ಕೇಳಿದ್ರು. ಇಲ್ಲ ತಾತಯ್ಯ, ನಮ್ಮ ಸ್ಪಂದನಾಳ ಭವಿಷ್ಯದ ವಿಷಯ ಎಂದ ವಿರಾಜ್. ನಂತರ ಸಿದ್ಧಾರ್ಥನ ಬಗ್ಗೆ, ಅವನ ಪರಿಶ್ರಮ, ಗುಣ ಮತ್ತು ಸ್ಪಂದನಾಳ ಮೇಲಿರುವ ಪ್ರೀತಿಯ ಬಗ್ಗೆ ತಾತನಿಗೆ ವಿವರಿಸಿದ. ವಿಷಯ ಕೇಳುತ್ತಿದ್ದಂತೆ ತಾತನ ಹುಬ್ಬುಗಳು ಗಂಟೆಕ್ಕಿದ್ದವು. ನಮ್ಮ ವಂಶದ ಹೆಣ್ಣು ಮಕ್ಕಳಿಗೆ ಸಂಬಂಧ ಹುಡುಕೋಕೆ ನಾವಿದ್ದೀವಿ. ಬೇರೆ ಯಾವುದೋ ಸಾಧಾರಣ ಕುಟುಂಬದ ಹುಡುಗನ ಜೊತೆ ಸಂಬಂಧ ಬೆಳೆಸೋದು ನಮ್ಮ ಮನೆತನದ ಮರ್ಯಾದೆಗೆ ಸರಿಯಾಗುತ್ತಾ ಎಂದರು ಗಡುಸಾದ ಧ್ವನಿಯಲ್ಲಿ. ಅಷ್ಟರಲ್ಲಿ ಅನನ್ಯ ಮುಂದೆ ಬಂದು ತಾತನ ಕಾಲ ಬಳಿ ಕುಳಿತುಕೊಂಡಳು. ತಾತಯ್ಯ, ಕೋಪ ಮಾಡ್ಕೊಳ್ಬೇಡಿ, ಅನನ್ಯ ಕೈ ಮುಗಿದು ವಿನಮ್ರವಾಗಿ ಹೇಳಿದಳು. ಅಂತಸ್ತು, ಹಣ ಅನ್ನೋದು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ಗುಣ ಮತ್ತು ಸಂಸ್ಕಾರ ಶಾಶ್ವತ. ನಾನು ಬಡ ಕುಟುಂಬದಿಂದ ಬಂದವಳೆ, ಆದರೆ ನೀವು ನನಗೆ ಕೊಟ್ಟ ಗೌರವ, ಪ್ರೀತಿ ನನ್ನ ಬದುಕನ್ನೇ ಬದಲಾಯಿಸಿತು. ಸಿದ್ಧಾರ್ಥ್ ಸ್ವಂತ ಕಾಲ ಮೇಲೆ ನಿಂತಿರೋ ಪ್ರಾಮಾಣಿಕ ಹುಡುಗ. ನಮ್ಮ ಸ್ಪಂದನಾಳ ಕಣ್ಣಲ್ಲಿ ಕಣ್ಣೀರು ಬರದ ಹಾಗೆ ನೋಡಿಕೊಳ್ಳುವ ಯೋಗ್ಯತೆ ಅವನಿಗಿದೆ. ಅವಳ ನೆಮ್ಮದಿಗಿಂತ ದೊಡ್ಡ ಆಸ್ತಿ ನಮಗೆ ಬೇರೇನಿದೆ ತಾತಯ್ಯ? ಅನನ್ಯಾಳ ಆ ಮುಗ್ಧ ನೇರವಾದ ಮಾತುಗಳು ತಾತನ ಅಂತರಂಗವನ್ನು ಕಲಕಿದವು. ಅಜ್ಜಿ ಕೌಸಲ್ಯಾದೇವಿ ಕೂಡ, ಅನನ್ಯ ಹೇಳೋದು 100ಕ್ಕೆ 100 ಸತ್ಯ ರೀ. ನಮ್ಮ ಮೊಮ್ಮಗಳ ಮನಸ್ಸು, ಅವಳ ಖುಷಿ ಮುಖ್ಯ. ಹುಡುಗ ಒಳ್ಳೆಯವನಾಗಿದ್ದರೆ ಅಂತಸ್ತಿನ ಹಠ ನಮಗೇಕೆ ಎಂದರು ತಾತ ರಾಜಶೇಖರ್ ಸಿಂಹ. ಕೆಲವು ಕ್ಷಣಗಳ ಕಾಲ ಮೌನವಾಗಿ ಕುಳಿತರು. ನಂತರ ಅವರ ಮುಖದಲ್ಲಿದ್ದ ಕಠಿಣತೆಗೆ ಕರಗಿ ಸಣ್ಣದೊಂದು ಮುಗುಳು ನಗೆ ಮೂಡಿತ್ತು. ಅವರು ಎದ್ದು ಸ್ಪಂದನಾಳ ತಲೆಯ ಮೇಲೆ ಕೈಯಿಟ್ಟು, ಅನನ್ಯಮ್ಮ ಮಾತಿನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಆ ಹುಡುಗನನ್ನು ಅವನ ತಾಯಿಯ ಜೊತೆ ಈ ವಾರಾಂತ್ಯದಲ್ಲೇ ನಮ್ಮ ಮನೆಗೆ ಊಟಕ್ಕೆ ಕರೆಯಿರಿ. ನಾನು ಸ್ವತಃ ಮಾತನಾಡಿ ಸಂಬಂಧ ಖಚಿತ ಮಾಡ್ತೀನಿ ಎಂದರು. ಸ್ಪಂದನ ಆನಂದ ಬಾಷ್ಪದೊಂದಿಗೆ ಅನನ್ಯಳನ್ನು ಬಂದು ತಬ್ಬಿಕೊಂಡಳು. ಮನೆಯ ತುಂಬ ಸಂತೋಷದ ಅಲೆ ಹರಡಿತ್ತು. ವರುಣ್, ಚೇತನ್ ಚಪ್ಪಾಳೆ ತಟ್ಟಿದ್ದರು. ವಿರಾಜ್ ದೂರದಲ್ಲಿ ನಿಂತು ಇಡೀ ಮನೆಯನ್ನು ಪ್ರೀತಿಯಿಂದ ಬೆಸೆಯುತ್ತಿದ್ದ ತನ್ನ ಹೆಂಡತಿ ಅನನ್ಯಳನ್ನೇ ಹೆಮ್ಮೆಯಿಂದ ನೋಡ್ತಿದ್ದ. ಮನೆಯವರೆಲ್ಲರೂ ನಗು ನಗುತ್ತಾ ಸ್ಪಂದನಾಳನ್ನು ಅಭಿನಂದಿಸುತ್ತಿದ್ದಾಗ ಅಡುಗೆ ಮನೆಯ ಬಾಗಿಲ ಕಡೆಯಿಂದ ಸ್ಪಂದನಾಳ ತಂದೆ ಸೋಮಶೇಖರ್ ಅವರ ಗಂಭೀರ ಧ್ವನಿ ಕೇಳಿಸಿತ್ತು. ಇಷ್ಟೆಲ್ಲ ನಿರ್ಧಾರಗಳಾಗೋ ಮಧ್ಯೆ ಈ ಹುಡುಗಿಯ ತಂದೆ ತಾಯಿಯಾಗಿ ನಾವಿಲ್ಲಿ ಇದ್ದೀವಿ ಅನ್ನೋದನ್ನೇ ಎಲ್ಲರೂ ಮರೆತು ಬಿಟ್ರಾ? ಸೋಮಶೇಖರ್ ಅವರ ಆ ಗಡುಸಾದ ಮಾತಿಗೆ ಇಡೀ ಹಾಲ್ನಲ್ಲಿ ದಿಢೀರನೆ ಮೌನ ಆವರಿಸಿತ್ತು. ಅವರ ಬೆನ್ನ ಹಿಂದೆಯೇ ನಿಂತಿದ್ದ ತಾಯಿ ಶಾರದಾ ಅವರ ಮುಖದಲ್ಲೂ ತೀವ್ರ ಅಸಮಾಧಾನ, ಕಟ್ಟುನಿಟ್ಟಿನ ಗಾಂಭೀರ್ಯ ತುಂಬಿತ್ತು. ಸ್ಪಂದನಾಳ ಮುಖದಲ್ಲಿದ್ದ ನಗು ಕ್ಷಣಾರ್ಧದಲ್ಲೇ ಮಾಯವಾಗಿ ಭಯದಿಂದ ನಡುಕತೊಡಗಿತ್ತು. ಅವಳು ಅನನ್ಯಳ ಸೀರೆಯ ಸೆರಗನ್ನು ಬಿಗಿಯಾಗಿ ಹಿಡಿದುಕೊಂಡು ಅವಳ ಹಿಂದೆ ಸರಿದಳು. ಸೋಮಶೇಖರ್ ಮುಂದೆ ಬಂದು, ಅಪ್ಪಯ್ಯ, ನೀವು ವಿರಾಜ್ ಮತ್ತು ಸೊಸೆ ಅನನ್ಯ ಸೇರಿ ಎಲ್ಲವನ್ನೂ ತೀರ್ಮಾನ ಮಾಡಿರಬಹುದು. ಆದರೆ ನಮ್ಮ ಒಬ್ಬಳೇ ಮಗಳ ಭವಿಷ್ಯದ ವಿಚಾರದಲ್ಲಿ ನಾವು ಅಷ್ಟು ಸುಲಭವಾಗಿ ಒಪ್ಪೋಕೆ ಸಾಧ್ಯವಿಲ್ಲ ಎಂದು ಖಾರವಾಗಿ ಶಾರದಾ ಕೂಡ ಧ್ವನಿಗೂಡಿಸಿದರು. ಹೌದು ಮಾವಯ್ಯ, ಕಾಲೇಜಿನಲ್ಲಿ ಪ್ರೀತಿ ಗೀತಿ ಅಂತ ಹೇಳಿಕೊಂಡು ಬಂದ ತಕ್ಷಣ ಯಾರೋ ಅಪರಿಚಿತನಿಗೆ ಮಗಳನ್ನು ದಾರೆ ಎರೆಯೋಕೆ ಆಗುತ್ತಾ? ನಮ್ಮ ಮನೆತನಕ್ಕೆ ತಕ್ಕಂತೆ ನಾವು 4 ಕಡೆ ಸಂಬಂಧ ನೋಡಿದ್ದೀವಿ. ಈ ಮದುವೆಗೆ ನಮ್ಮಿಬ್ಬರ ಒಪ್ಪಿಗೆ ಖಂಡಿತ ಇಲ್ಲ ಎಂದು ಮುಖ ತಿರುಗಿಸಿಕೊಂಡರು. ಸ್ಪಂದನಾಳ ಕಣ್ಣಾಲಿಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಶುರು ಮಾಡಿತ್ತು. ಅಪ್ಪ, ಅಮ್ಮ, ಸಿದ್ಧಾರ್ಥ್ ತುಂಬ ಒಳ್ಳೆಯವನು, ನನ್ನ ಮಾತು ಕೇಳಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ತಂದೆಯ ಕಾಲ ಬಳಿ ಹೋಗಲು ನೋಡಿದಳು.
ಅನನ್ಯ ಕೂಡ ಗಾಬರಿಯಿಂದ ಚಿಕ್ಕಪ್ಪ ಚಿಕ್ಕಮ್ಮ, ನಾವು ಆ ಹುಡುಗನ ಬಗ್ಗೆ ವಿಚಾರಿಸಿದ್ದೀವಿ, ಅವನು ನಿಜವಾಗಿಯೂ ಯೋಗ್ಯ ಎಂದು ಸಮಜಾಯಿಷಿ ಕೊಡಲು ಮುಂದಾದಳು. ವಿರಾಜ್ ಸ್ವಲ್ಪ ಮುಖ ಗಂಟು ಹಾಕಿ, ಚಿಕ್ಕಪ್ಪ, ನಾನೇ ಸ್ವತಃ ಎಲ್ಲರ ಪೂರ್ವಪರ ಚೆಕ್ ಮಾಡಿದ್ದೀನಿ, ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಿ ಎಂದು ಗಂಭೀರವಾಗಿ ಕೇಳಿದ. ಸೋಮಶೇಖರ್ ಮಗಳ ಕಡೆ ತಿರುಗಿ ಕಣ್ಣುಗಳನ್ನು ಕಿರಿದು ಮಾಡಿ, ಸ್ಪಂದನ, ಇಷ್ಟು ವರ್ಷ ಸಾಕಿದ ನಮಗಿಂತ ಆ ಹುಡುಗನೇ ನಿನಗೆ ಹೆಚ್ಚಾದ್ನ? ನಮ್ಮ ಮಾತು ಮೀರಿ ನೀನು ಅವನನ್ನು ಮದುವೆಯಾಗ್ತೀಯ ಎಂದು ಗದರುವಂತೆ ಕೇಳಿದರು. ಸ್ಪಂದನ ಕೈ ಮುಗಿದು ಅಳುತ್ತಾ, ಇಲ್ಲ ಅಪ್ಪ, ನಿಮ್ಮ ಆಶೀರ್ವಾದ ಇಲ್ಲದೆ ನಾನು ಯಾವ ಹೆಜ್ಜೆಯೂ ಇಡಲ್ಲ. ಆದರೆ ನನಗೆ ಅವನೇ ಬೇಕು ಅಪ್ಪ, ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡಿಕೊಳ್ಳಿ ಎಂದು ಗೋಗರಿದಳು. ಮನೆಯ ವಾತಾವರಣ ಪೂರ್ತಿ ಬಿಗಡಾಯಿಸಿತು. ವರುಣ್ ಮತ್ತು ಚೇತನ್ ಕೂಡ ಗಾಬರಿಯಿಂದ ನೋಡ್ತಿದ್ರು. ಅಷ್ಟರಲ್ಲೇ ಸೋಮಶೇಖರ್ ಮತ್ತು ಶಾರದಾ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ದಿಢೀರನೆ ಜೋರಾಗಿ ನಗಲು ಶುರು ಮಾಡಿದ್ರು. ಸೋಮಶೇಖರ್ ತಮ್ಮ ಗಂಭೀರ ಮುಖವನ್ನು ಪಕ್ಕಕ್ಕಿಟ್ಟು ಮಗಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟರು. ಶಾರದಾ ನಗುತ್ತಾ ಬಂದು ಸ್ಪಂದನಾಳ ಕಣ್ಣೀರನ್ನು ತಮ್ಮ ಸೀರೆಯ ಸೆರಗಿನಿಂದ ಒರೆಸಿದರು. ಅಯ್ಯೋ ಹುಚ್ಚಿ, ನಿನಗೆ ಅಷ್ಟು ಸುಲಭವಾಗಿ ಹೂ ಅಂದ್ಬಿಟ್ರೆ ಈ ಪ್ರೀತಿಯ ಬೆಲೆ ಹೇಗೆ ಗೊತ್ತಾಗುತ್ತೆ ಅಂತ ಸುಮ್ಮನೆ ರೇಗಿಸಿದ್ವಿ ಅಷ್ಟೇ ಎಂದರು ಸೋಮಶೇಖರ್ ನಗುತ್ತಾ. ಶಾರದಾ ನಸುನಕ್ಕು, ನಿನ್ನ ಅಣ್ಣ ವಿರಾಜ್ ಮತ್ತು ಅತ್ತಿಗೆ ಅನನ್ಯ ಇಬ್ಬರು ಜೊತೆಯಾಗಿ ನಿಂತು ಒಂದು ಮಾತು ಹೇಳಿದ ಮೇಲೆ ನಾವು ಬೇಡ ಅಂತೀವೇನೆ ಮುದ್ದು ಮಗಳೇ, ನಮಗೂ ಆ ಹುಡುಗನ ಪ್ರಾಮಾಣಿಕತೆ ಮೇಲೆ ಪೂರ್ಣ ಭರವಸೆ ಇದೆ ಎಂದರು. ಒಮ್ಮೆಲೆ ನಡೆದ ಈ ನಾಟಕವನ್ನು ನೋಡಿ ಸ್ಪಂದನಾಗೆ ಅಳು ಮತ್ತು ನಗು ಎರಡೂ ಒಟ್ಟಿಗೆ ಬಂತು. ಅವಳು ತಾಯಿಯ ಎದೆಗೆ ಗುದ್ದಿ, ಛೇ ಅಪ್ಪ ಅಮ್ಮ, ನನ್ನ ಪ್ರಾಣವೇ ಹೋಗೋ ಹಾಗೆ ಮಾಡಿದ್ರಿ ಎಂದು ಕಣ್ಣೀರಿನ ನಡುವೆಯೇ ನಕ್ಕಳು. ವರುಣ್ ಮತ್ತು ಚೇತನ್ ಶಿಳ್ಳೆ ಹೊಡೆದು, ಅಪ್ಪ, ನೀವು ಸೀರಿಯಲ್ ಆ್ಯಕ್ಟರ್ಗಳಿಗಿಂತ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ರಿ ಎಂದು ಕೇಕೆ ಹಾಕಿದರು. ಅಜ್ಜಿ ಕೌಸಲ್ಯಾದೇವಿ, ನನ್ನ ಮಗ ಸೊಸೆ ಸರಿಯಾಗಿ ಆಟ ಆಡಿಸಿದ್ರು ಬಿಡು ಎಂದು ನಕ್ಕರು. ಅನನ್ಯ ನಿರಾಳವಾಗಿ ಉಸಿರು ಬಿಟ್ಟು ಮುಗುಳ್ನಕ್ಕರೆ. ವಿರಾಜ್ ನಗುತ್ತಾ ತಲೆಯಾಡಿಸಿ ಇಡೀ ಮನೆಯ ಸಂಭ್ರಮವನ್ನು ಕಣ್ತುಂಬಿಕೊಂಡ. ಸ್ಪಂದನಾಳ ಮದುವೆಯ ಮಾತುಕತೆ ಸುಸೂತ್ರವಾಗಿ ಮುಗಿದು ಮನೆಯಲ್ಲಿ ನಗು, ಸಂಭ್ರಮ ತುಂಬಿಕೊಂಡಿತ್ತು. ಸಿದ್ಧಾರ್ಥ್ ಮತ್ತು ಅವನ ತಾಯಿಯನ್ನು ಭಾನುವಾರ ಊಟಕ್ಕೆ ಕರೆಯಲು ತಾತ ರಾಜಶೇಖರ್ ಸಿಂಹ ದಿನ ನಿಗದಿ ಮಾಡಿದರು. ಎಲ್ಲರೂ ಅಡುಗೆ ಮನೆಯ ಕಡೆಗೆ ಕಾಫಿ ತಿಂಡಿಗೆ ಹೆಜ್ಜೆ ಹಾಕುತ್ತಿದ್ದಾಗ ವಿರಾಜ್ ಮೆಲ್ಲನೆ ಅನನ್ಯಳ ಕೈ ಹಿಡಿದು ಮಹಡಿಯ ಮೆಟ್ಟಿಲುಗಳ ಕಡೆಗೆ ಸನ್ನೆ ಮಾಡಿದ್ದ. ಅನನ್ಯ ನಾಚಿಕೆಯಿಂದ ಅವನ ಕೈಯನ್ನು ಬಿಡಿಸಿಕೊಳ್ಳಲು ನೋಡಿ, ಎಲ್ಲರೂ ಕೆಳಗೆ ಇದ್ದಾರೆ ಬಿಡಿ, ನಾನು ಅತ್ತೆ ಚಿಕ್ಕಪ್ಪನ ಜೊತೆ ಅಡುಗೆ ಮನೆಗೆ ಹೋಗಬೇಕು ಎಂದು ಪಿಸುಗುಟ್ಟಿದ್ದಳು. ಅಡುಗೆ ಮನೆಗೆ ಸ್ಪಂದನ, ಪಲ್ಲವಿ ಎಲ್ಲರೂ ಇದ್ದಾರೆ, ನೀನು ನನ್ನ ಜೊತೆ ಬಾ ಎಂದು ವಿರಾಜ್ ಮೆಲ್ಲನೆ ಅವಳನ್ನು ಮಹಡಿಯ ಕೋಣೆಯೊಳಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದ. ಕೋಣೆಯೊಳಗೆ ಮಲೆನಾಡಿನ ಸಂಜೆಯ ತಂಪಾದ ಗಾಳಿ ಕಿಟಕಿಯಿಂದ ಹರಿದು ಬರುತ್ತಿತ್ತು. ವಿರಾಜ್ ಅನನ್ಯಳನ್ನು ಕಿಟಕಿಯ ಪಕ್ಕದ ಗೋಡೆಗೆ ಆನಿಸಿ ಅವಳ ಮುಖವನ್ನೇ ಕಣ್ಣಿಟ್ಟು ನೋಡಿದ. ಅವನ ಕಣ್ಣುಗಳಲ್ಲಿ ಅವಳ ಮೇಲಿನ ಪ್ರೀತಿ, ಹೆಮ್ಮೆ ಎದ್ದು ಕಾಣ್ತಿತ್ತು. ಏನು ಹಾಗೆ ನೋಡ್ತಿದ್ದೀರಾ? ಅನನ್ಯ ಕಣ್ಣುಗಳನ್ನು ಕೆಳಗೆ ಮಾಡುತ್ತಾ ಕೇಳಿದಳು. ನಮ್ಮಿಡೀ ಕುಟುಂಬವನ್ನು ಒಂದಾಗಿ ಹಿಡಿದಿಡೋ ಶಕ್ತಿ ನಿನ್ನಲ್ಲಿದೆ ಅನನ್ಯ. ಸ್ಪಂದನಾಳ ವಿಷಯದಲ್ಲಿ ನೀನು ತಗೊಂಡ ಆ ನಿರ್ಧಾರ, ತಾತಯ್ಯನ ಮನವೊಲಿಸಿದ ರೀತಿ, ನಿಜವಾಗಿಯೂ ನಿನ್ನಂಥ ಹೆಂಡತಿ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಎಂದ ವಿರಾಜ್. ಅವನ ಧ್ವನಿಯಲ್ಲಿ ಅಪಾರವಾದ ಪ್ರೇಮವಿತ್ತು. ಅನನ್ಯ ಅವನ ಕಣ್ಣುಗಳನ್ನು ನೋಡಿ ಮುಗುಳ್ನಕ್ಕಳು. ನಾನು ಬೇರೇನೂ ಮಾಡಿಲ್ಲ, ಈ ಕುಟುಂಬ ನನಗೆ ಕೊಟ್ಟ ಪ್ರೀತಿಗೆ ಪ್ರತಿಯಾಗಿ ಚಿಕ್ಕ ಸಹಾಯ ಮಾಡಿದೆ ಅಷ್ಟೇ. ನಿಮ್ಮ ಕುಟುಂಬವೇ ನನ್ನ ಕುಟುಂಬ. ವಿರಾಜ್ ಅವಳ ಕೆನ್ನೆಯನ್ನು ಮೃದುವಾಗಿ ಸವರಿ ಅವಳ ಹಣೆಯ ಮೇಲೆ ದೀರ್ಘವಾಗಿ ಮುದ್ದಿಟ್ಟ. ಇಬ್ಬರ ನಡುವಿನ ಪ್ರೀತಿಯ ಮೌನ ಆ ಸಂಜೆಯನ್ನು ಮತ್ತಷ್ಟು ಸುಂದರವಾಗಿಸಿತ್ತು. ಭಾನುವಾರದ ಮುಂಜಾನೆ ಹಳ್ಳಿಯ ತೊಟ್ಟಿ ಮನೆ ಮತ್ತಷ್ಟು ಕಳೆಗಟ್ಟಿತ್ತು. ಅಂಗಳದಲ್ಲಿ ತಳಿರು ತೋರಣ ಕಟ್ಟಿ ರಂಗೋಲಿ ಇಡಲಾಗಿತ್ತು. ಸರಿಯಾಗಿ 11 ಗಂಟೆಗೆ ಸಿದ್ಧಾರ್ಥ್ ಮತ್ತು ಅವನ ತಾಯಿ ಲಕ್ಷ್ಮಮ್ಮ ಕಾರಿನಲ್ಲಿ ಬಂದು ಇಳಿದರು. ಸಿದ್ಧಾರ್ಥ್ ಸರಳವಾದ ಖಾದಿ ಶರ್ಟ್ ಧರಿಸಿ ಕೈಯಲ್ಲಿ ಹಣ್ಣು ಹೂವಿನ ಬುಟ್ಟಿ ಹಿಡಿದುಕೊಂಡು ಅತ್ಯಂತ ವಿನಮ್ರವಾಗಿ ನಿಂತಿದ್ದ. ತಾತ ರಾಜಶೇಖರ್ ಸಿಂಹ, ಸೋಮಶೇಖರ್, ಶಂಕರಪ್ಪ ಮತ್ತು ವಿರಾಜ್ ಮುಂದೆ ಹೋಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಒಳಗೆ ಕರೆತಂದರು. ಅನನ್ಯ ಮತ್ತು ಶಾರದಾ ಬಂದು ಲಕ್ಷ್ಮಮ್ಮನಿಗೆ ಕುಡಿಯಲು ತಣ್ಣನೆಯ ಎಳೆನೀರು ಕೊಟ್ಟರು. ಸಿದ್ಧಾರ್ಥ್ನ ಸರಳತೆ, ಸಂಸ್ಕಾರ ಮತ್ತು ತಾಯಿಯ ಮೇಲಿನ ಗೌರವವನ್ನು ಕಂಡು ತಾತನ ಮುಖದಲ್ಲಿ ತೃಪ್ತಿಯ ನಗೆ ಮೂಡಿತ್ತು. ಸಿದ್ಧಾರ್ಥ್, ನಮ್ಮ ಮೊಮ್ಮಗಳು ಸ್ಪಂದನ ತುಂಬ ಮುದ್ದಾಗಿ ಬೆಳೆದ ಹುಡುಗಿ, ಅವಳ ಕೈ ಹಿಡಿದು ಚೆನ್ನಾಗಿ ನೋಡ್ಕೊಳ್ತೀಯಾ ಅನ್ನೋ ಭರವಸೆ ನಮಗಿದೆ ಎಂದರು ತಾತ ಗಂಭೀರವಾಗಿ. ಸಿದ್ಧಾರ್ಥ್ ಎದ್ದು ನಿಂತು ಕೈ ಮುಗಿದು, ತಾತಯ್ಯ, ನಿಮ್ಮ ಮನೆತನದ ದೊಡ್ಡ ಸ್ಥಿತಿಗೆ ತಕ್ಕಂತೆ ಕೋಟಿ ಕೋಟಿ ಆಸ್ತಿ ನನ್ನ ಹತ್ರ ಇಲ್ಲದಿರಬಹುದು, ಆದರೆ ಸ್ಪಂದನಾಳನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಗೌರವದಿಂದ ನೋಡಿಕೊಳ್ತೀನಿ ಅನ್ನೋ ಮಾತು ಕೊಡ್ತೀನಿ ಎಂದ. ಆ ಪ್ರಾಮಾಣಿಕ ಮಾತುಗಳಿಗೆ ಇಡೀ ಕುಟುಂಬ ಮೆಚ್ಚುಗೆ ಸೂಚಿಸಿತ್ತು. ಅಜ್ಜಿ ಕೌಸಲ್ಯಾದೇವಿ ಲಕ್ಷ್ಮಮ್ಮನಿಗೆ ಅರಿಶಿನ ಕುಂಕುಮ ಹಣ್ಣು ಕಾಯಿ ಕೊಟ್ಟು ತಾಂಬೂಲ ಬದಲಾಯಿಸಿಕೊಂಡು ಮದುವೆಯ ನಿಶ್ಚಿತಾರ್ಥವನ್ನು ಅಧಿಕೃತವಾಗಿ ಖಚಿತಪಡಿಸಿದರು.
ಸ್ಪಂದನ ಕಣ್ಣೀರಿನ ನಡುವೆ ನಗುತ್ತಾ ಅಮ್ಮನ ಕಾಲಿಗೆ ನಮಸ್ಕರಿಸಿದಳು. ವರುಣ್ ಮತ್ತು ಚೇತನ್ ಸಿದ್ಧಾರ್ಥನ ಹೆಗಲ ಮೇಲೆ ಕೈ ಹಾಕಿ ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಬ್ರದರ್ಸ್ ಎಂದು ಕೇಕೆ ಹಾಕಿದರು. ಎಲ್ಲರೂ ಒಟ್ಟಿಗೆ ಕುಳಿತು ಹಬ್ಬದೂಟ ಸವಿದರು. ಅನನ್ಯ ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಬಡಿಸುತ್ತಿದ್ದಳು. ತನ್ವಿ ಕೂಡ ಮೂಲೆಯಲ್ಲಿ ಸುಮ್ಮನೆ ಕುಳಿತು ತನ್ನ ಹಳೆಯ ಅಸೂಯೆಯನ್ನು ಮರೆತು ಎಲ್ಲರ ಜೊತೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ಳು. ಊಟ ಮಾತುಕತೆ ಮುಗಿದು ಸಂಜೆ ಸಿದ್ಧಾರ್ಥ್ ಮತ್ತು ಅವರ ತಾಯಿ ಸಂತೋಷದಿಂದ ಬೀಳ್ಕೊಂಡರು. ಮರುದಿನ ಮುಂಜಾನೆ ವಿರಾಜ್ ಮತ್ತು ಅನನ್ಯ ಬೆಂಗಳೂರಿಗೆ ಹೊರಡಲು ಸಿದ್ಧರಾದರು. ಹಳ್ಳಿಯಲ್ಲಿ ಕಳೆದ ದಿನಗಳು ಅವರ ಬದುಕಿನ ಅತ್ಯಂತ ಮಧುರವಾದ ಅಧ್ಯಾಯವಾಗಿದ್ದವು. ಕಾರಿನ ಬಳಿ ಇಡೀ ಕುಟುಂಬ ನೆರೆದಿತ್ತು. ಅಜ್ಜಿ ಅನನ್ಯಳನ್ನು ತಬ್ಬಿಕೊಂಡು ಬೇಗ ಮತ್ತೆ ಊರಿಗೆ ಬನ್ನಿ ಮಗಳೇ ಎಂದು ಕಣ್ಣೀರಾದರು. ತಾತ ವಿರಾಜ್ನ ಬೆನ್ನು ತಟ್ಟಿ ಹುಡುಗಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು ಎಂದು ಹರಸಿದ್ದರು. ಕಾರು ಹಳ್ಳಿಯ ರಸ್ತೆಯನ್ನು ದಾಟಿ ಬೆಂಗಳೂರಿನ ಹೆದ್ದಾರಿಗೆ ಬಂತು. ವಿರಾಜ್ ಸ್ಟೇರಿಂಗ್ ಹಿಡಿದುಕೊಂಡೇ ಅನನ್ಯಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ. ಹಳ್ಳಿಯ ನೆನಪುಗಳು ಸದಾ ನಮ್ಮ ಜೊತೆಗಿರುತ್ತೆ ಅನನ್ಯ ಎಂದ ವಿರಾಜ್ ನಸುನಗುತ್ತಾ. ಅನನ್ಯ ಅವನ ಭುಜದ ಮೇಲೆ ತಲೆ ಇಟ್ಟು ಹೌದು, ಆ ನೆನಪುಗಳ ಜೊತೆಗೆ ನಮ್ಮಿಬ್ಬರ ಹೊಸ ಬದುಕು ಬೆಂಗಳೂರಿನಲ್ಲಿ ಶುರುವಾಗ್ತಿದೆ ಎಂದಳು. ಅನುಮಾನ, ನೋವು, ಕಾಂಟ್ರಾಕ್ಟ್ನ ಕಹಿಯನ್ನೆಲ್ಲ ಹಿಮ್ಮೆಟ್ಟಿ ಪರಿಶುದ್ಧ ಪ್ರೀತಿ ಮತ್ತು ಕುಟುಂಬದ ಗಟ್ಟಿ ಆಶೀರ್ವಾದದೊಂದಿಗೆ ಕಾರು ರಾಜಧಾನಿಯತ್ತ ವೇಗವಾಗಿ ಸಾಗಿತ್ತು. ಮಲೆನಾಡ ನೆನಪಿನಲ್ಲಿ ಮಿಂದೆದ್ದ ಮನಸ್ಸು, ಹೊಸಬಾಳ ಹಾದಿಯಲ್ಲಿ ಮೂಡಿದೆ ಕನಸು. ಒಲವಿನ ದೀಪವಿದು ಬೆಳಗಲಿ ಮನೆಯಲ್ಲಿ, ನಗು ನಗುತ್ತಾ ಸಾಗಲಿ ಜೀವನ ನದಿಯಲ್ಲಿ. ಕಹಿ ಬಾಳ ಹಾದಿಯಲ್ಲಿ ಕರಗಿತು ನೋವು, ಜೊತೆಯಾಗಿ ಬಾಳಲು ಸಿಕ್ಕಿತು ಜೀವ. ಕೈ ಹಿಡಿದು ಸಾಗುವ ಈ ಪಯಣದ ದಾರಿಲಿ, ಚಂದದ ನಸುನಗೆಯು ಮೂಡಿದೆ ಕಂಗಳಲ್ಲಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.